ಹೆಂಗೋ ಸದ್ಯ ಯಾವುದೋ ಒಂದು ರೀತಿಲಿ ನನ್ನ ಆಸೆ ನೆರವೇರ್ತಾ ಇದೆ. ಈ ಆಸ್ತಿ ನಮ್ಮ ಮಾವರ ಆಸ್ತಿ ಭಾಗ ಆಗ್ತಿದೆ. ಇವತ್ತೆಲ್ಲ ಆಸ್ತಿ ಪತ್ರನ ತಂದು ಕೊಡ್ತಾರೆ ಅನ್ಸುತ್ತೆ ನಮ್ಮ ಮಾವ ನಮಗೆ. ಹೆಂಗೋ ಅಜಯ್ಯಕ್ಕ ಆಸ್ತಿ ಬಗ್ಗೆ ಕೇಸ್ ಹಾಕ್ತೀನಿ ಅಂದ ತಕ್ಷಣ ನಮ್ಮ ಮಾವ ಫುಲ್ ಎದ್ರಕೊಬಿಟ್ರು. ಹೆಂಗೋ ನಾನು ಒಳ್ಳೆ ಟೈಮ್ನಾಗೆ ಒಳ್ಳೆ ಸಜೆಷನ್ ಕೊಟ್ಟೆ. ಅದರಿಂದ ನನ್ನ ಆಸೆ ನೆರವೇರ್ತಾ ಐತೆ. ಇಷ್ಟು ದಿನ ನನ್ನ ಆಸೆ ಅದೇ ಆಗಿತ್ತು, ಆದಷ್ಟು ಬೇಗ ಈ ಮನೆಗೆ ನಮಗೆ ಭಾಗ ಬರಬೇಕು, ನಮಗೆ ಬರಬೇಕಾಗಿರೋ ಭಾಗ ಅಂತನ ಇವತ್ತ ಆಸೆ ನೆರವೇರ್ತಾ ಇದೆ. ಸದ್ಯ ದೇವ್ರು ಕಂಡ್ಬಿಟ್ನಲ್ಲ ನನ್ನ ಕಡೆಗೆ ಯಾವುದೋ ಒಂದು ರೀತಿಲಿ. ಇವಳ್ಯಾಕೆ ಹಿಂಗೆ ನಗ್ತಾ ಕೂತಿದ್ದಾಳೆ? ಏನಾಯ್ತಂತದ್ದು? ಗಂಗಾ ಗಂಗಾ ಬಂದ್ರ ಬನ್ನಿ, ಕೂತ್ಕೊ ಬನ್ನಿ, ಕೂತ್ಕೊಳ್ರಿ. ಕುತ್ಕಂತೀನಿ. ಏನು ಇಷ್ಟೊಂದು ಖುಷಿಯಾಗಿದೆಯಾ? ಒಬ್ಬೊಬ್ಬಳೇ ನಗ್ತಾ ಇದೆಯಾ? ಏನು ನೆನೆಸ್ಕೊಂಡೆ? ಏನಾಯ್ತು ಅಂತದ್ದು? ಖುಷಿ ಪಡೋ ಅಂಥದ್ದು? ಹಾಂ, ಏನಾಯ್ತು ಗಂಗಾ? ಏನೂ ಇಲ್ಲ ರೀ, ಅದು ಸುಮ್ಮನೆ ಏನೋ ನೆನೆಸ್ಕೊಂಡೆ, ಅದಕ್ಕೆ ನಗ್ತಿದ್ದೆ. ಕೂತ್ಕೊಳ್ಳಿ. ಎಲ್ಲಿಗೆ ಹೋಗಿದೆ ಇಷ್ಟೊತ್ತನು? ಎಲ್ಲೂ ಇಲ್ಲ, ಇಲ್ಲೇ ಫ್ರೆಂಡ್ ಜೊತೆ ಹೋಗಿದ್ದೆ. ಮತ್ತೆ ಏನು ಸಮಾಚಾರ? ಏನು ಇಲ್ಲ ರೀ, ಅದು ಮಾವ ಏನೋ ಆಸ್ತಿನೇನೋ ಹಂಚ್ಕೊಡ್ತಾ ಇದ್ದಾರಂತೆ. ನಿಮಗೆ ಗೊತ್ತಾ ವಿಷಯ? ಹೌದಾ? ನನಗೆ ಗೊತ್ತಿಲ್ವಲ್ಲ, ಯಾರು ನನ್ನ ಹತ್ರ ಹೇಳಿಲ್ವಲ್ಲ. ಹಾಂ, ನಿಮಗೆ ಗೊತ್ತಿರುತ್ತೆ ಅನ್ಕೊಂಡು ನಾನು ಹೇಳಿಲ್ಲ. ಮಾವ ನಿನ್ನೆ ಹೇಳಿದ್ದಾರೆ, ನಿಮ್ಮ ಅತ್ತೆ ಜಯತ್ತೆ ಅವ್ರೇನೋ ಕೇಸ್ ಹಾಕ್ತಾ ಇದಾರಂತೆ. ಅದಕ್ಕೇನೆ ಈಗಲೇ ಹಂಚ್ಕೊಟ್ರೆ ಅವ್ರ ಕೇಸು ಬಿದ್ದೋಗುತ್ತೆ, ಅದಕ್ಕೆ ಈಗಲೇ ಹಂಚ್ಕೊಡ್ತೀನಿ ಎಲ್ಲರಿಗೂ, ಅವ್ರವ್ರ ಭಾಗನ ಅವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಅಣ್ಣವ್ರಿಗೂ ಮತ್ತೆ ನಿಮಗೂ ಆಸ್ತಿನ ಹಂಚ್ಕೊಡ್ತಾರಂತೆ. ಹೌದಾ? ನಮ್ಮ ಅತ್ತೆ ಕೇಸ್ ಹಾಕ್ತಿದ್ಯಾ? ಅಯ್ಯೋ, ಇದೆಲ್ಲ ನನಗೆ ಗೊತ್ತೇ ಇಲ್ವಲ್ಲ. ಹಾಕಿತ್ತಂತ ಅಲ್ಲೇ ಕೇಸು? ಹಾಕವ್ರೋ ಬಿಟ್ಟವ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕ್ತೀವಿ ಅಂತ ಹೇಳಿ ನಿಮ್ಮ ಅತ್ತೆ ಜಗಳ ಮಾಡಿ ಹೋದ್ರಂತೆ. ಹಂಗಂತ ಹೇಳ್ತಾ ಇದ್ರು. ಹೊತ್ತಿಗೆ ಜಗಳ ಮಾಡಿ ಹೋಗಿದ್ದಾರೆ ನಿಮ್ಮ ಅತ್ತೆ ಅಂತನ. ಆದರೆ ಹಿಂಗೆ ಆಸ್ತಿ ಹಂಚ್ತಾರೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ನೀನಾದರೂ ಹೇಳ್ಬೇಕೋ ಬೇಡವೋ? ಅಯ್ಯೋ, ನಾನು ಹೇಳಿದ್ರೆ ಆಮೇಲೆ ನನ್ನ ಮೇಲೆ ತಪ್ಪು ತಿಳ್ಕೊಂತೀರಾ ಅಂತ ನಾನು ಹೇಳಲಿಲ್ಲ. ಹೆಂಗೋ ನಿಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ ಬಿಡು, ಇಲ್ಲಾಂದ್ರೆ ಹಂಚ್ಕೊಟ್ಟಾಗ ಗೊತ್ತಾಗುತ್ತೆ ನಿಮಗೂ ಅಂತನ ಸುಮ್ಮನಾದೆ. ಯಾಕೆ ತಪ್ಪು ತಿಳ್ಕೊಂಬ್ಲಿ, ಹೋಗ್ಲಿ ಬಿಡು. ನಿನಗೆ ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ಸದ್ಯ. ಅಯ್ಯೋ, ನನಗೀಗ ಚೆನ್ನಾಗಿ ಅರ್ಥ ಆಯ್ತು ಬಿಡಿ. ನಾನೇನು ಆ ಥರ ಏನೋ ಅಲ್ಲ. ನಂದಿನಿಗೂ ಆಸ್ತಿಲಿ ಭಾಗ ಕೊಡ್ತಾರೆ ಅಂತ ಕಣ್ರಿ. ಕೊಡ್ಲಿ ಬಿಡು, ಅವಳು ಈ ಮನೆ ಮಗಳು ತಾನೇ. ಹೆಣ್ಮಗಳಾದ್ರೆ ಅವಳಿಗೇನು ಹಕ್ಕಿರಲ್ವಾ? ಹೆಣ್ಮಕ್ಳಿಗೂ ಹಕ್ಕು ಇತ್ತ ಹೇಳಿ ಕೋರ್ಟಾಗೆ ತೀರ್ಮಾನ ಆಗಿತ್ತಲ್ಲ. ಅವಳಿಗೆ ಕೊಡಲಿಲ್ಲ ಅಂದರೆ ಅವಳು ಬರ್ತಾಳೆ ನಾಳೆ ದಿವಸ ನಮ್ಮ ಅತ್ತೆ ಥರ, ನಮಗೂ ಆಸ್ತಿ ಕೊಡ್ರಿ, ನಮಗೆ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ತೀನಿ ಅಂತಾನ. ಹೌದಾ? ನಂದಿನಿ ಆ ಥರ ಮಾಡ್ತಾಳ? ಹಂಗೆಲ್ಲ ಏನೂ ಇಲ್ಲ. ನಮ್ಮ ನಂದಿನಿ ಆ ಥರ ಮಾಡೋಳಲ್ಲ. ಆಸ್ತಿ ಕೊಡ್ತೀನಿ ಅಂದರೆ ಏನು ಬೇಡ ಅಂತಾಳೆ ಅಂತ ಅನಿಸುತ್ತೆ. ಆದರೂ ನಾವು ಅರ್ತ್ಕೊಂಡು ಕೊಡಬೇಕು. ಯಾಕೆಂದರೆ ಅವಳಿರೋ ಪರಿಸ್ಥಿತಿಲಿ ನಾವಿರೋ ಇದಕ್ಕೆ ಕೊಡಲೇಬೇಕು. ನಮಗೇನೇನು ತುಂಬ ಆಸ್ತಿ ಐತೆ. ಅವಳಿಗೂ 1-2 ಎಕರೆ ಜಮೀನು, ಅಡಿಕೆ ತೋಟ ಏನಾದರೂ ಬಿಟ್ಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಈಗ ಹೆಂಗೋ ಅತ್ಲಾಗೆ ಒಂದು ಸೈಟು ಗಿಟ್ಟು ತಗೊಂಡು ಗಂಡ ಒಳ್ಳೆಯವನು, ಈಗ ಒಂದು ಸ್ವಲ್ಪ ನಾವು ಜಮೀನು ಕೊಟ್ಟರೆ ಚೆನ್ನಾಗಿ ಬೆಳೆ ಬೆಳ್ಕೊಂಡು ಅವರು ಚೆನ್ನಾಗಿ ಆಗ್ತಾರೆ. ಕೊಡ್ಲಿ, ನನಗೇನು ಅಭ್ಯಂತರ ಇಲ್ಲಪ್ಪ. ಮತ್ತೆ ಇನ್ನೇನು ಸಮಾಚಾರ ಗಂಗಾ? ಏನೂ ಇಲ್ಲ ರೀ, ನಾನು ನೀವು ಯಾವಾಗಲೂ ಇದೇ ಥರ ಇರಬೇಕು, ಖುಷಿಯಾಗಿ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ನೀವು ಚೆನ್ನಾಗಿರ್ಬೇಕು. ಓ ಹೌದಾ? ಅಂತೂ ಇಂತೂ ಗಂಡನ ಮೇಲೆ ಈಗಲಾದ್ರೂ ಪ್ರೀತಿ ಬಂತಲ್ಲ, ಅಷ್ಟೇ ಸಾಕು ಬಿಡು. ಸೂರ್ಯ, ಗಂಗಾ, ಸ್ವಲ್ಪ ಬನ್ನಿ ಇಬ್ರು. ನಿಮ್ಮ ಅಪ್ಪ ಕರಿತಾ ಇದ್ದಾರೆ. ಮಾವ ಕರಿತಾ ಇದ್ದಾರೆ ಅಂತೆ, ನಡೀರಿ. ಅಪ್ಪ, ನನ್ನ ಗಂಡ ನಾನು ಯಾವಾಗಲೂ ಇದೇ ಥರ ಇರಬೇಕು. ನನ್ನ ಗಂಡ ನನ್ನ ಮೇಲೆ ಒಂದು ಸ್ವಲ್ಪ ಇವಾಗ ಪ್ರೀತಿಯಿಂದ ಮಾತಾಡಿಸ್ತಾರೆ. ಇದನ್ನು ಯಾವತ್ತೂ ಕಳ್ಕೋಬಾರ್ದು. ನನ್ನ ಗಂಡನ ಪ್ರೀತಿ ಹೊಂದಿದ್ರೆ ನಾನು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನನಗೇನು ಬೇಕೋ ಅದನ್ನು ತಗೋಬೋದು. ನನ್ನ ಇಷ್ಟ ಬಂದಂಗೆ ಇರ್ಬೋದು ಈ ಮನೆಯಲ್ಲಿ. ನನ್ನ ಆಸೆನೂ ನೆರವೇರಿಸ್ಕೋಬೋದು. ಹುಷಾರಾಗಿರ್ಬೇಕು. ಒಟ್ಟಿನಲ್ಲಿ ನನ್ನ ಗಂಡಗೆ ಬೇಜಾರು ಮಾಡಬಾರ್ದು. ಏನಮ್ಮ? ಏನೂ ಇಲ್ಲ, ನಿಮ್ಮಪ್ಪ ಅದೇ ಆಸ್ತಿನ ಹಂಚ್ಕೊಡ್ತಾ ಇದ್ದಾರೆ. ಹೊಲ ನೆಲನ ಎಲ್ಲರಿಗೂ, ನೀವು 3 ಜನಕ್ಕೂ, ನಿನಗೂ, ನಿಮ್ಮ ಅಣ್ಣಂಗೂ, ನಂದಿನಿಗೂ ಎಲ್ಲನ. ಹೌದಾ? ಅದಕ್ಕೇನಾ? ಅದಕ್ಕೇನು ಇಷ್ಟೊಂದು ಅರ್ಜೆಂಟ್ ಇತ್ತು? ನಿಧಾನಕ್ಕೆ ಹಂಚ್ಬೋದಾಯ್ತಪ್ಪ. ಹಂಗಲ್ವೋ, ನಿಮ್ಮ ಅತ್ತೆ ಕೇಸ್ ಹಾಕಿದಾಳೆ, ಅದಕ್ಕೆ ಹೆಂಗನಾಗಲಿ ಅಂತ ಇರಲಿ ಸೇಫ್ಟಿಗೆ ಅಂತನ ಈಗಲೇ ನಿನಗೂ ನಿಮ್ಮ ಅಣ್ಣಂಗೂ ನಂದಿನಿಗೂ ಸ್ವಲ್ಪ ಆ ಆಸ್ತಿ ಪತ್ರನ ರೆಡಿ ಮಾಡಿಸಿದ್ದೀನಿ. ಅದಕ್ಕೆ ಕೊಡೋಣ ಅಂತ ಕರೆದೆ. ಯಾಕೆ ಬೇಕು? ನಿಮ್ಮ ಅತ್ತೆ ಈಗಲೇ ಕತ್ತಿ ಮಾಸಿತಾ ಇದ್ದಾಳೆ. ಯಾರಾದರೂ ಒಳ್ಳೆ ಲಾಯರ್ ಆಗಿ ಏನಾದರೂ ಎಡವಟ್ಟಾಗಿ ಆಸ್ತಿ ಭಾಗ ಮಾಡಬೇಕು ಅಂತಂದರೆ ಅರ್ಧ ಭಾಗ ಹೋಗ್ಬಿಡುತ್ತೆ. ತೀರಾ ಅವಾಗ ಮಸ್ತ ಕೊಟ್ಟಿದ್ದೀವಿ ನಿಮ್ಮ ಅತ್ತೆಗೇನು, ನಾವೇನು ಮೋಸ ಮಾಡಿಲ್ಲ. ಅಪ್ಪನ ಆಸ್ತಿಲೂ, ನಮ್ಮ ಅಪ್ಪನ ಆಸ್ತಿಲೂ ಅವಳಿಗೆ ಪಾಲು ಕೊಟ್ಟಿದ್ವಿ ಅವಾಗ, ಬಂಗಾರ ದುಡ್ಡು ಎಲ್ಲನ. ಆದರೆ
ಗಂಡ ಅವಳು ಸೇರ್ಕೊಂಡು ಏನೇನೋ ಮಾಡಕ್ಕೆ ಹೋಗಿ ಎಲ್ಲ ಕಳ್ಕೊಂಡು ಬೆಂಗಳೂರಿಗೆ ಹೋಗಿದ್ರು, ತಿರ್ಗಾ ವಾಪಸ್ ಇಲ್ಲಿಗೆ ಬಂದರು. ಹಾಂ, ಈಗ ನಾನು ಸಂಪಾದನೆ ಮಾಡಿರೋದಕ್ಕೂ ನನಗೆ ಬಂದಿರೋ ಆಸ್ತಿ ಮೇಲೂ ಕೇಸ್ ಹಾಕ್ತೀನಿ ಅಂತಿದ್ದಾಳೆ ನಿಮ್ಮ ಅತ್ತೆ. ಅದಕ್ಕೇನೆ ಈ ನಿರ್ಧಾರ. ಹಾಂ, ಸರಿಯಪ್ಪ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಹಾಂ, ಚಂದ್ರು, ಕವಿತಾ, ಇಬ್ರು ಸುಮ್ಮನೆ ಇದ್ದೀರಾ? ನೀವೇನು ಮಾತಾಡ್ತಾನೆ ಇಲ್ಲ. ಹಾ, ಯಾಕಮ್ಮ, ಏನಾಯ್ತಾ ಚಂದ್ರು? ಏನೂ ಇಲ್ಲ ಅತ್ತೆ, ನಮ್ಗೆ ಈ ಆಸ್ತಿ ಭಾಗ ಎಲ್ಲ ಇಷ್ಟ ಇಲ್ಲ, ಇವ್ರಿಗೂ ಇಷ್ಟ ಇಲ್ಲ. ಅದಕ್ಕೆ ನಮ್ಗೆ ಯಾಕೋ ಇದು ಬೇಡ ಅಂತ ಅನ್ನಿಸ್ತೈತೆ. ಅಯ್ಯೋ, ನಿಮಗೆ ಬೇಡ ಅಂತ ಅನ್ನಿಸ್ಬೋದು, ಆದರೆ ನಮ್ಮ ಸೇಫ್ಟಿಗೆ ಇದನ್ನ ಮಾಡಲೇಬೇಕಮ್ಮ ಕವಿತಾ. ನಾನು ಏನು ಮನಸ್ಫೂರ್ತಿಯಾಗಿ ಮಾಡ್ತಾ ಇಲ್ಲ, ಎಂದಿದ್ರು ನಿಮಗೆ ತಾನೇ ಇದೆಲ್ಲನ. ಹಾಂ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಮನೆ ಏನು ಅನಿಸ್ತಾ ಇಲ್ಲ. ಹಾಂ, ಬರೀ ಹೊಲ ಮತ್ತು ಚರಾಸ್ತಿ ನಂದು ಸೈಟು ಅದು ಅಷ್ಟೇನೆ ಅನಿಸ್ತಾ ಇರೋದು, ಇನ್ನು ಬೇರೆ ಏನೂ ಇಲ್ಲ. ಹಾಂ, ಮನೆಯೆಲ್ಲ ಹಂಗೆ ಇರುತ್ತೆ, ಇದೇ ಮನೇಲೇ ಇರ್ತೀವಿ ಎಲ್ಲರೂ ಒಟ್ಟಿಗೆನೆ, ಏನು ಬೇರೆ ಏನು ಆಗಲ್ಲ ಈಗ ತಕ್ಷಣಕ್ಕೇನು. ಸರಿಯಪ್ಪ, ಆಯಿತು, ನಿಮ್ಮಿಷ್ಟ. ಹಾಂ, ಎಲ್ಲೋ ನಂದಿನಿ ಹೇಳ್ ಕಳಿಸಿದ್ದೆ, ಬರಲಿಲ್ವಾ ಅವಳು? ಬರ್ತಾಳಪ್ಪ, ಬರ್ತಾಳೆ, ಇರು. ಹಾಂ, ಬಂದಲ್ಲ, ಬಾ ನಂದಿನಿ, ಬಾ ಬೇಗ. ಹಾಂ, ಇಲ್ಲಾಂದ್ರೆ ನಿನಗೆ ಆಸ್ತಿ ಸಿಗಲ್ಲ ನೋಡು, ಅಪ್ಪಯ್ಯನ ಆಸ್ತಿಲಿ. ಏನಪ್ಪ ಹೇಳ್ಕಳಿಸಿದ್ದು? ಆಸ್ತಿ ಭಾಗ ಮಾಡ್ತಾ ಇದ್ದೀರಾ ನೀವು? ಹೌದಮ್ಮ ನಂದಿನಿ, ಎಲ್ರಿಗೂ ಆಸ್ತಿನ ಹಂಚ್ಬಿಡೋಣ ಅಂತನ, ಅದಕ್ಕೆ ನಿನಗೂ ಹೇಳ್ ಕಳಿಸಿದ್ದು. ನೀನಿಲ್ದಲ್ಲೇ ಮಾಡಿದ್ರೆ ಅದು ಸರಿಯಾಗಲ್ಲ ಅಲ್ವಾ? ಆಮೇಲೆ ನನಗೆ ಹೇಳಲಿಲ್ಲ ಒಂದು ಮಾತು ಅಂತನ ನೀನು ಕೇಳಬಾರ್ದಲ್ಲ, ಅದಕ್ಕೇನೆ ಹೇಳ್ ಕಳಿಸಿದ್ದು. ನಿನಗೂ ಆಸ್ತಿಲಿ ಭಾಗ ಐತೆ. ಈಗ 15 ಎಕರೆ ಜಮೀನು ಐತಲ್ವಾ? 15 ಎಕರೆಲಿ ನಿನಗೆ 1 ಎಕರೆ ಅಡಿಕೆ ತೋಟ, ಒಂದು ಅರ್ಧ ಎಕರೆ ತೆಂಗಿನ ತೋಟ, ಇನ್ನೊಂದು ಎಕರೆ ಖಾಲಿ ಜಮೀನು ನಿನಗೆ, ಇನ್ನು 2.5 ಎಕರೆ ನಾನು ನಿಮ್ಮ ಅಮ್ಮಗೆ ಇರುತ್ತೆ. ಇನ್ನು 10 ಎಕರೆಯಲ್ಲಿ ನಿಮ್ಮ ಅಣ್ಣಗೆ ಇಬ್ರಿಗೂ 5 ಎಕರೆ ಸಮನಾಗಿ ಹಂಚ್ತಾ ಇದ್ದೀನಿ. ಹಾಂ, ಹಾಗೆ ನಿನಗೆ ಏನಾದರೂ ಇನ್ನೂ ಜಾಸ್ತಿ ಬೇಕು ಅಂದರೆ ಕೇಳು. ಏನೋ ಹೆಣ್ಮಗಳು ಇಷ್ಟು ಕೊಡಬೇಕು ಅಂತ ನಾನು ನಿಮ್ಮ ಅಮ್ಮನೂ ಮಾತಾಡ್ಕೊಂಡು ಹಂಚಿದೀವಮ್ಮ. ನಿನಗೇನ ಜಾಸ್ತಿ ಬೇಕು ಇಲ್ಲ ಸಮನಾಗಿ ಬೇಕು ಅಂದರೆ ಹಂಚ್ಕೊಡೋಣ, ಅದರಲ್ಲಿ ಏನೂ ತೊಂದರೆ ಏನೂ ಇಲ್ಲ. ಅಯ್ಯೋ ಅಪ್ಪ, ನಾನೇನಾದ್ರೂ ಆಸ್ತಿ ಕೇಳಿದ್ನಾ? ನಮ್ಗೆ ಈ ಆಸ್ತಿ ಭಾಗ ಏನು ಬೇಡ, ನಿಮ್ ಪ್ರೀತಿ ವಿಶ್ವಾಸ ಇದ್ರೆ ಅಷ್ಟೇ ಸಾಕು. ನೀವೆಲ್ಲರೂ ಒಟ್ಟಿಗೆ ಇರಬೇಕು, ಯಾವಾಗ್ಲೂ ನಗ್ನಗ್ತಾನ ನನ್ನ ಕರೆದು ಕಳಿಸ್ಬೇಕು. ನಮ್ಮ ಮನೆಗೆ ನೀವು ಬರಬೇಕು, ಅಣ್ಣ ಅತ್ತಿಗೆ ಎಲ್ಲರೂ ಒಟ್ಟಿಗೆ ಇರಬೇಕು. ಸೂರ್ಯಣ್ಣ ಚಂದ್ರಣ್ಣ ನೀವು ಬೇರೆ ಆಗ್ಬಾರ್ದಪ್ಪ, ನನಗೆ ಅದೇ ಆಸೆ. ನನಗೆ ಯಾವ ಆಸ್ತಿನೂ ಬೇಡ. ನಂದಿನಿ, ನಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಹಿಂಗೆ ಇರುತ್ತೆ. ನೀನ್ ಬೇಡ ಅಂತ ಹೇಳ್ಬಾರ್ದು. ಸುಮ್ಮನೆ ಮಾವ ಕೊಟ್ಟಿರೋದನ್ನ ಸಂತೋಷದಿಂದನ ಇಸ್ಕೋಬೇಕು. ನೀನೇ ನಿಮ್ ಗಂಡ ಏನೋ ಕೋಟ್ಯಾಧೀಶ್ವರ ಅಲ್ಲ. ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದಾರೆ, ಅವರು ಹಂಚ್ಕೊಡ್ತಾ ಇದ್ದಾರೆ. ಈ ನೋಡ್ಕೊಂಡ್ರೆ ಎಲ್ರಿಗೂ ಸಮನಾಗಿ ಹಂಚ್ಬೇಕಾಗಿತ್ತು. ಬೇಡ ಅತ್ತಿಗೆ, ಹಂಗೆಲ್ಲ ಏನು ಬೇಡ, ಸಾಕು. ಅಪ್ಪ ಪ್ರೀತಿಯಿಂದ ಎಷ್ಟು ಕೊಡ್ತಾರೋ ಅಷ್ಟೇ ಸಾಕು. ಅದು ನನಗೆ ಬೇಕಾಗಿರ್ಲಿಲ್ಲ, ಆದ್ರೂ ನಿಮ್ಮ ಮನ್ಸಿಗೆ ಬೇಜಾರಾಗುತ್ತಲ್ಲ ಅಂತನ ತಗೊಂತೀನಿ ಬಿಡಿ ಅಪ್ಪ. ಸರಿ ಅಮ್ಮ, ಆಯಿತು. ನಂದು ಟೌನಲ್ಲಿ 2 ಸೈಟ್ ಇದಾವಲ್ವಾ, 2 ಸೈಟು ಒಂದು ನಿಮ್ಮ ಅಣ್ಣಗೆ, ಇನ್ನೊಂದು ನಿಮ್ಮ ಚಿಕ್ಕಣ್ಣಗೆ ದೊಡ್ಡಣ್ಣಗೆ ಇಬ್ರಿಗೂ ಒಂದೊಂದು ಮಾಡ್ಸೋಣ ಅಂತಿದ್ದೀನಿ. ಇನ್ನೂ ಮಾಡಿಲ್ಲ, ಅದು ಇದು ಹೊಲದ ಪತ್ರ. ಹಂಗಾಗಿ ಹೇಳ್ತಾ ಇದ್ದೀನಿ ಕರೆದು ಎಲ್ರೂ. ತಗೊಳಪ್ಪ ಚಂದ್ರು, ಇದು ನಿನ್ನ ಪತ್ರ. ಸರಿಯಪ್ಪ. ನಂದಿನಿ ಬಾರಮ್ಮ, ತಗೋ, ಇದು ನಿನ್ನ ಪತ್ರ. ತಗೊಳ್ಳೋ ಸೂರ್ಯ, ಇದು ನಿನಗೆ ಸೇರ್ಬೇಕಾಗಿರೋ ಆಸ್ತಿ ಪತ್ರ. ಸರಿಯಪ್ಪ, ಆಯಿತು. ಇದು ನನಗೂ ನಿಮ್ಮ ಅಮ್ಮಗೂ ಇಬ್ರಿಗೂ ಸೇರಿದ ಪತ್ರ. ಸೈಟ್ ನನ್ನ ಹೆಸರಲ್ಲೇ ಐತೆ. ಇನ್ನು ದುಡ್ಡು ಗಿಡ್ಡು ಎಲ್ಲನ ನೋಡೋಣ, ಮುಂದೆ ಮನೆ ಎಲ್ಲ ಬೇರೆ ಮಾಡ್ತೀವಲ್ವಾ, ಅವತ್ತೆಲ್ಲ ಹಂಚ್ಕೊಡ್ತೀನಿ. ನನಗೇನು ದುಡ್ಡು ಗಿಡ್ಡು ಈ ಬಡವೆ ಏನು ಬೇಡಪ್ಪ, ಸಾಕು. ಈಗ ಕೊಟ್ಟಿದ್ಯಲ್ಲ ಅಷ್ಟೇ ಸಾಕು. ನಾನು ನಮ್ಮ ಮನೆಯವರು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತೀವಿ. ಸರಿಯಮ್ಮ, ಆಯಿತು. ನೀವೇನೋ ಬುದ್ಧಿವಂತರು, ಕೇಳಲ್ಲ ಹಂಗಂತೇಳಿ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ತಂದೆ ತಾಯಿ ಆದವರು. ಮಗಳು ಅವನು ಚೆನ್ನಾಗಿರ್ಬೇಕು ತಾನೆ. ನನಗೆ 3 ಜನನೂ ಒಂದೇನೆ, ಅದಕ್ಕೋಸ್ಕರ. ಆಯ್ತು ಬಿಡಪ್ಪ, ನಾನೇನು ಆ ಥರ ಎಲ್ಲ ತಪ್ಪು ತಿಳ್ಕೊಂಡಿಲ್ಲ. ಇಷ್ಟು ಕೊಟ್ಟಿದೆಯಲ್ಲ ಅಷ್ಟೇ ಸಾಕು ನನಗೆ. ಎಲ್ಲರೂ ಕೇಳಿಸ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರಬೇಕು. ನೀವು ಮುಂದೆ ಮನೆ ಬೇರೆ ಮಾಡಿದ್ರು ಅಣ್ಣ ತಮ್ಮಗಳು ಚೆನ್ನಾಗಿರಬೇಕು. ನಂದಿನಿನ ಚೆನ್ನಾಗಿ ನೋಡ್ಕೋಬೇಕು. ಚಂದ್ರು, ಸೂರ್ಯ, ಕವಿತಾ, ಗಂಗಾ ಎಲ್ರಿಗೂ ಸೇರಿ ಹೇಳ್ತಾ ಇದ್ದೀನಿ. ನಂದಿನಿನು, ಆಮೇಲೆ ನಂದಿನಿ ಪಾಪುನು ಮಕ್ಕಳನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಸರಿಯಪ್ಪ, ಆಯಿತು. ಅಯ್ಯೋ ನಂದಿನಿನ ನಾವು ನೋಡ್ಕೊಂಡೇ ಇರ್ತೀವ, ನೀವು ಹೇಳ್ದೆ ಇದ್ರು ನಾನು ನೋಡ್ಕೊಂತೀನಿ. ನಾನಂತೂ ನಂದಿನಿ ನೋಡ್ಕೊಳ್ಳಲ್ಲಪ್ಪ. ಯಾಕೋ ಸೂರ್ಯ, ನಿನ್ ತಂಗಿ ನೀನು ನೋಡ್ಕೊಂಬಲ್ವಾ? ಏನು ಹಿಂಗಂತ ಇದ್ಯಾ? ಆಸ್ತಿ ಭಾಗ ಮಾಡ್ಕೊಟ್ಟ ತಕ್ಷಣ ತಂಗಿನಿ ಮರಿತೀಯೇನೋ? ಅಯ್ಯೋ ಅಮ್ಮ, ನಾನು ನಂದಿನಿನೇ ಎಲ್ಲಾದರೂ ಮರೆಯೋಕ್ಕಾಗತ್ತಾ? ನಾನು ಅವಳು ನೋಡ್ಕೊಳ್ಳೋದ್ಕಿನ್ನ ಅವಳೇ ನನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳಕ್ಕೆ ಬಂದೆ. ಓ ಹಂಗೆ ಹೇಳ್ದ? ಅಯ್ಯೋ ನನಗೊಂದು ಸ್ವಲ್ಪ ಗಾಬರಿ ಆದಂಗೆ ಆಗ್ಬಿಟ್ಟಿತ್ತು. ತರಲೆ ಕಣೋ ನೀನು. ಏನು ಹಿಂಗೆ ಒಳ್ಳೆ ಶಾಕ್ ಕೊಡ್ತೀಯ? ನನಗೆ ಭಯ ಆಗ್ಬಿಟ್ಟಿತ್ತಲ್ಲೋ ನೀನು ಹೇಳೋದು ಕೇಳಿ. ಹಂಗೆಲ್ಲ ಮಾಡಬೇಡಪ್ಪ. ತಂಗಿನ ಚೆನ್ನಾಗಿ ನೋಡ್ಕೋಬೇಕು ನೀವಿಬ್ರು. ಯಾವಾಗಲೂ ಚೆನ್ನಾಗಿರ್ಬೇಕು ನೀವು. ಆಯ್ತಮ್ಮ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ, ನೋಡ್ಕೊತೀನಿ ಬಿಡು. ನಿನ್ನು ಅಪ್ಪನು ನಂದಿನೀನು ಎಲ್ಲರೂ ನೋಡ್ಕೊತೀನಿ. ಎಲ್ಲರೂ ಖುಷಿಯಾಗಿದ್ದೀರಾ? ಇರ್ರಿ, ನಾನು ಏನಾದ್ರೂ ಸ್ವೀಟ್ ಮಾಡ್ತೀನಿ, ಊಟ ಮಾಡೋಣ ಎಲ್ರು.
ನಂದಿನಿ ಹೋಗ್ಬೇಡ, ನಿನ್ ಗಂಡಗುನು ಇಲ್ಲಿಗೆ ಬರಕ್ ಹೇಳು ಊಟಕ್ಕೆ. ಮಗ ಎಲ್ಲಿ? ಅವನ್ನ ಅವ್ರಪ್ಪ ಆಟ ಆಡ್ತಾ ಇದ್ರು, ಏನು ಅಂತ ಕೇಳ್ಕೊಂಬತ್ತೀನಿ ಅಂತ ಅವ್ನ ಅಲ್ಲೇ ಬಿಟ್ಟು ಬಂದೆ. ಬರ್ತಾರೆ ಬಿಡು. ಹೌದಾ, ಸರಿ ಆಯ್ತು. ಇದೇ ಖುಷಿಗೆ ನಾನು ಏನಾದ್ರೂ ಪಾಯಸ ಮಾಡ್ತೀನಿ, ಸ್ವೀಟ್ ಮಾಡ್ತೀನಿ, ಎಲ್ಲರೂ ಊಟ ಮಾಡೋಣ. ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.